ಮಳೆಗೆ ಎಷ್ಟರ ಮಟ್ಟಿಗೆ ಹಾನಿ ಆಗ್ತಾ ಇದೆ ಅದೆಲ್ಲದರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ವಿಪರೀತವಾದಂಥ ತೊಂದರೆಗಳಾಗಿದೆ. ಇನ್ನು ಮೂಡಿಗೆರೆಗೆ ನಾವು ಹೋಗೋಣ. ಮೂಡಿಗೆರೆಯ ಸ್ಥಿತಿಗತಿಗಳು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಎಷ್ಟರ ಮಟ್ಟಿಗೆ ಮಳೆ ಸುರಿದಿದೆ ಅಲ್ಲಿ ಅಂತಂದರೆ, ಯಾವ ಪರಿ ಅವಾಂತರ ಮಾಡಿದೆ ಅಂತಂದರೆ, ಇನ್ನೂ ಕೂಡ ಮನೆಗಳು ಕುಸಿತಾ ಇವೆ, ತಡೆಗೋಡೆಗಳು ಕುಸಿತಾ ಇವೆ. ಮೂಡಿಗೆರೆ ತಾಲೂಕಿನ ಫಲ್ಗುಣಿ ಗ್ರಾಮದಲ್ಲಿ ಗೀತಾ ಎಂಬುವವರಿಗೆ ಸೇರಿದಂಥ ಮನೆ ಕುಸಿದಿದೆ. ಏನೋ ಅದೃಷ್ಟ ನೆಟ್ಟಗಿತ್ತು, 3 ಜನ ಪ್ರಾಣ ಉಳಿಸ್ಕೊಂಡಿದ್ದಾರೆ. ಗೀತಾ, ತಾಯಿ ಮತ್ತು ಮಗ. ಯಾವಾಗಲೂ ಹಿಂಬದಿಯ ಕೋಣೆಯಲ್ಲಿ ಮಲಗುವಂಥವ್ರು ಮುಂಭಾಗದಲ್ಲಿ ಮಲ್ಕೊಂಡಿದ್ರಂತೆ, ಹೀಗಾಗಿ ಬಚಾವ್. ಇಲ್ಲಾಂದರೆ ಗ್ಯಾರಂಟಿ ಎಡವಟ್ಟಾಗ್ತಾ ಇತ್ತು. ಇದು ಚಿಕ್ಕಮಗಳೂರಿನ ಸ್ಥಿತಿ. ಬಲಗುಣಿ ಗ್ರಾಮದ ವಿವರಗಳನ್ನು ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ನಾವು ನಿಮಗೆ ಕೊಡ್ತಾ ಇದ್ದೀವಿ. ಮೂಡಿಗೆರೆ ತಾಲೂಕಿನ ಫಲ್ಗುಣಿ ಗ್ರಾಮ. ಮಳೆಯಿಂದ ವಿಪರೀತವಾದಂಥ ಅವಾಂತರಗಳಾಗಿದೆ. ನೋಡಿ, ಒಂದು ಹೇಳ್ತಾ ಇದ್ದೀನಿ, ಈ ಜನನಾಯಕರುಗಳಿಗೆ ನಿಮ್ಮನ್ನು ಜನ ಬಹಳ ಭರವಸೆ ಇಟ್ಟು ಕಳಿಸಿರ್ತಾರೆ. ಹೋಗಬೇಕು ನೀವು ಇಂಥ ಸಂದರ್ಭದಲ್ಲಿ, ನಿಲ್ಲಬೇಕು ಜನರ ಜೊತೆಗೆ. ಅದು ಮಳೆ ಆಗಲಿ ಚಳಿ ಆಗಲಿ, ಜನ ಮೆಚ್ಕೋತಾರೆ. ಹೌದಪ್ಪ, ಏನೇ ಕಷ್ಟ ಅಂತಂದ್ರೂ ನಮ್ಮ ಜನನಾಯಕರು ಬರ್ತಾರೆ, ಗೆಲ್ಸಿದ್ಕೂ ಸಾರ್ಥಕ ಆಯಿತು ಅಂತ. ನಾನು ಒಬ್ಬರು ಇಬ್ಬರನ್ನ ದೃಷ್ಟಿಲಿಟ್ಕೊಂಡು ಹೇಳ್ತಿರುವಂಥದ್ದಲ್ಲ. ಎಲ್ಲೆಲ್ಲಿ ಜನರು ತೊಂದರೆಯಲ್ಲಿದ್ದಾರೆ ಅಲ್ಲಿ ಧಾವಿಸ್ಬೇಕು ನಾಯಕರು. ಬನ್ನಿ, ನಮ್ಮ ಪ್ರತಿನಿಧಿ ಅಶ್ವೀತ್ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸುರಿತಾ ಇರುವಂತಹ ರಣಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಒಂದು ಕಡೆ ಧಾರಾಕಾರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಮನೆಯ ಗೋಡೆಗಳು ಸಂಪೂರ್ಣವಾಗಿ ಬೀಳ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ನಾವಿವಾಗ ಮೂಡಿಗೆರೆ ತಾಲೂಕಿನ ಫಲ್ಗುಣಿ ಗ್ರಾಮದಲ್ಲಿದ್ದೇವೆ. ಈ ಮನೆ ಗೀತಾ ಎಂಬುವರಿಗೆ ಸೇರುವಂಥದ್ದು. ಪ್ರಮುಖವಾಗಿ ಏನು ರಾತ್ರಿ ಧಾರಾಕಾರವಾಗಿ ಮಳೆ ಸುರಿತು, ಹಿನ್ನೆಲೆಯಲ್ಲಿ ಹಿಂಭಾಗದ ಏನು ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿತಿರುವಂಥದ್ದು, ಜೊತೆಗೆ ಮನೆಯ ಗೋಡೆ ಕೂಡ ಸಂಪೂರ್ಣವಾಗಿ ನೆಲಸಮ ಆಗಿರೋದನ್ನು ನಾವು ನೋಡ್ತಿದ್ದೇವೆ. ಅದೃಷ್ಟವಶಾತ್ ಈ ಮನೆಯಲ್ಲಿ ಗೀತಾ ಸೇರಿದಂತೆ ಅವರ ತಾಯಿ ಮತ್ತು ಮಗ ಮಲಗಿದ್ರು. ಆದರೆ ಮುಂದಿನ ರೂಮಿನ ಕೊಠಡಿಯಲ್ಲಿ ಇದ್ದಿದ್ದರಿಂದಾಗಿ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಸಂಪೂರ್ಣವಾಗಿ ಏನು ಬಚ್ಚಲು ಮನೆ ಮತ್ತು ಜೊತೆಗೆ ಅಡುಗೆ ಮನೆ ಏನಿದೆ ಅದು ಸಂಪೂರ್ಣವಾಗಿ ನೆಲಸಮವಾಗಿರುವಂಥದ್ದು. ಇನ್ನಷ್ಟು ಮಳೆ ಆದರೆ ಸಂಪೂರ್ಣವಾಗಿ ಮನೆಯೇ ಕುಸಿದು ಬೀಳುವಂತಹ ಆತಂಕದಲ್ಲಿ ಅವರಿದ್ದಾರೆ. ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಜಿಲ್ಲಾಡಳಿತಕ್ಕೆ ತಲುಪಿಸಿರುವಂಥದ್ದು. ಮನೆ ಸಂಪೂರ್ಣವಾಗಿ ಬೀಳುವ ಸ್ಥಿತಿಯಲ್ಲಿದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ಈ ಮನೆಯವರ ಸ್ಥಿತಿ ಚಿಂತಾಜನಕ ಆಗಿರುವಂಥದ್ದು. ಪ್ರಮುಖವಾಗಿ ಇವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವ ನಿಟ್ಟಿನಲ್ಲೂ ಕೂಡ ಜಿಲ್ಲಾಡಳಿತ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಮೂಡಿಗೆರೆ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಈ ಮಳೆಯಿಂದಾಗಿ ಮತ್ತಷ್ಟು ಮನೆಯ ಗೋಡೆಗಳು ಬೀಳುವ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಇದೇ ರೀತಿಯ ವರದಿಯನ್ನು ಕೂಡ ಅಧಿಕಾರಿಗಳು ಜಿಲ್ಲಾಡಳಿತಕ್ಕೆ ನೀಡಿರುವಂಥದ್ದು. ಜೊತೆಗೆ ಈ ಮನೆಯಲ್ಲಿದ್ದಂತಹ 3ವರು ನಿನ್ನೆ ರಾತ್ರಿ ಪ್ರಾಣಾಪಾಯದಿಂದ ಪಾರಾಗಿದ್ದೇ ಒಂದು ಪವಾಡ ಅಂತ ಹೇಳ್ಬೋದು. ಪ್ರಮುಖವಾಗಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಈ ಮನೆಯ ಮಾಲೀಕರಾಗಿರುವಂತಹ ಗೀತಾ ಅವ್ರನ್ನ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಯಾವ ರೀತಿ ಕುಸಿತು, ಎಷ್ಟು ಗಂಟೆಗೆ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಪಡಿತೀನಿ. ನಮ್ಮ ಜೊತೆ ಗೀತಾ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇದು ಎಷ್ಟೊತ್ತಿಗೆ ಆಯಿತು, ಯಾವಾಗ ಏನಾಯಿತು ಮೇಡಮ್? ನೆನ್ನೆ ನೈಟ್ ಒಂದು 11:30 ಅಷ್ಟೊತ್ತಿಗಾಗಿದೆ. ನಾವು ಮಧ್ಯ ರೂಮಲ್ಲಿದ್ವಿ. ಹಿಂದ್ಗಡೆ ಕಿಚನ್ ಮತ್ತು ಬಾತ್ರೂಮ್ ಮತ್ತು ಆ ಮನೇಲಿ ಜೋರಾಗಿ ಶಬ್ದ ಆಗಿ ಇದು ಗೋಡೆ ಎಲ್ಲ ಕುಸ್ತಿದೆ. ಅಂದರೆ ಮಳೆ ಜಾಸ್ತಿ ಆಗ್ತಾನೆ ಇದೆ ಮೇಡಮ್. ಮಳೆ ಜಾಸ್ತಿ ಆದಂಗೂ ಕುಸಿತಾನೆ ಇತ್ತು. ಗೋಡೆ ಮಾಡೆಲ್ಲ ಕುಸಿತಾನೆ ಬರ್ತಾ ಇತ್ತು. ಮಳೆ ಗಾಳಿ ಜಾಸ್ತಿ ಆದಂಗೂ ನೆಕ್ಸ್ಟ್ ಒಂದು ಕುಸಿತಾ ಇದೆ. ಅಡುಗೆ ರೂಮು ಕುಸಿಬೋದು ಅಂತ ಸ್ವಲ್ಪ ನಮಗೂ ಹೆಚ್ಚಿನ ಭಯ ಇದೆ. ಪ್ರಾಣಾಪಾಯದಿಂದ ನಮಗೇನಾದರೂ ಪರಿಹಾರ ಮಾಡಿಕೊಡ್ಬೇಕು. ಅಧಿಕಾರಿಗಳು ಬಂದು ನೋಡಿದ್ದಾರೆ ಬೆಳಗ್ಗೆ ಬಂದು. ಏನಾದರೂ ನಾವು ಅವ್ರ ಕಡೆಯಿಂದ ನಮಗೆ ಸಹಾಯ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಒಂದು ಕಡೆ ಮೂಡಿಗೆರೆ ತಾಲೂಕಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾಯಿದೆ. ಮನೆ ಕೂಡ ಸಂಪೂರ್ಣವಾಗಿ ನೆಲಸಮ ಆಗ್ತಾ ಇರುವ ಒಂದು ದೃಶ್ಯಗಳು ಕೂಡ ನಾವು ಕಣ್ಮುಂದೆ ನೋಡ್ತಾ ಇದ್ದೇವೆ. ಇನ್ನೆಷ್ಟು ಮಳೆ ಹೆಚ್ಚಾದರೆ ಈ ಮನೆ ಸಂಪೂರ್ಣವಾಗಿ ಕುಸಿಯುವ ಆತಂಕವನ್ನು ಕೂಡ ಈ ಮನೆಯ ಮಾಲೀಕರಾಗಿರುವಂತಹ ಗೀತಾ ಅವರು ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಜಿಲ್ಲಾಡಳಿತ ಇವರಿಗೆ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅನ್ನೋದು